ಒಂದೇ ನಿಮಿಷ ಅವ್ರು ವಿಡಿಯೋ ಬರ್ತಾ ಇದೆ. ಈ ಕಡೆಯಿಂದ ಹೋಗು, ಈ ಕಡೆಯಿಂದ ಹೋಗು, ಬಲಗಡೆಯಿಂದ ಹೋಗು, ಬಲಗಡೆಯಿಂದ ಹೋಗು, ಹೋಗು ಹೋಗು. ಅಲ್ಲಿ ಮಾಡೋಕ್ಕಾಗಲ್ಲ. ಕಾಲಿಗೆ ನಮಸ್ಕಾರ ಮೇಡಮ್. ಅವ್ರ ಹತ್ರ ಇದೆ. ಒಂದು ನಿಮಿಷ, ನನಗೆ ಫೋನ್ ಕೊಡೋದು ಕಟ್ ಮಾಡು. ಈಗ ಸುತ್ತುಬಿಟ್ರೆ ಗಾಳಿ ಆಡೋದು ಬೇಡ. ಹಾಯ್, how are you? ಅಮ್ಮ ನಮಸ್ತೆ. ಹಾಯ್, ಹೇಗಿದ್ದೀರಾ? ಹಾಯ್ ಬ್ಯೂಟಿಫುಲ್ ಲೇಡೀಸ್, ಹೇಗಿದ್ದೀರಾ? ಖುಷಿ ಆಯ್ತು. ನನಗೆ ಇಂಟರ್ವ್ಯೂ ಕೊಡ್ತೀನಿ ಅಂತ ಕೊನೆಗೂ ಕೊಟ್ಟಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಕೊಡ್ತೀರಾ ತಾನೆ? ಈಗ ಇದು ಮಾತಾಡೋದು ಇವಾಗ ಸಾಕ್ಷಿ. ಈಗ ಅಕ್ಕ ನೀವೇ ಲೇಟು. ಹೌದಾ? ಅಲ್ಲಿ ಹಲಸಿನ ಮರ ಇದೆಯಲ್ಲ, ಅಲ್ಲಿ ಟೌನಲ್ಲಿ. ಓಕೆ ಓಕೆ. ಹಾಂ ಬರ್ತೇನೆ. ಇಲ್ಲ, ಈ ಕೊಡೋಣ ಅಂತ ಜನ ರಶ್ ಏನಾದರೂ ಅವರು ಹೇಳೋಷ್ಟು ದೊಡ್ಡವರಂತೂ ನಾವಲ್ಲ. ಯಾಕೆಂದ್ರೆ ಅವರು ನೋಡ್ಕೊಂಡು ಬಂದು ನಾವು ಬೆಳೆದವರು. ನಾವು ಸಣ್ಣ ಮಕ್ಕಳಿದ್ದಾಗ ವೀರಕೇಸರಿ ಪಿಕ್ಚರ್ ನೋಡಿದಾಗ ಮೆಲ್ಲು ಸೇರಿ ಸರಿಗಾನ, ಇದು ಈ ಹಾಡು ಇಲ್ಲ 100 ವರ್ಷ 1000 ವರ್ಷ ಹೋದ್ರು ಕಣ್ಣು ಮುಂದೆ ರಾಜ್ಕುಮಾರ್ ಅವರು ಲೀಲಾತ್ವರೇ ಕಾಣ್ತಾರೆ. ಯಾರು ಪಿಕ್ಚರ್ ಬಂತು ಅಂತಂದ್ರೆ ಕಾಣಿಸೋದೇ ಅವರಿಬ್ಬರು ನಮಗೆ. ಇದು ಮಾತ್ರ ಮನಸಾರಿ ಹೇಳಿದ್ಮೇಲೆ ಅದೇನು ಅಭಿನಯ ಏನು ಅವರು ನೋಡಿ ಇನ್ನೂ ಕಲಿಬೇಕು. ನಾನು ಇನ್ನು ಅವರ ನೋಡಿ ಕಲಿಯೋ ತುಂಬ ಇದೆ. ಆ ಪ್ರೀತಿ, ಆ ವಾತ್ಸಲ್ಯ ಅವರಿಗೆ. ಇತ್ತೀಚೆಗೆ ನಮ್ಮ ಯಜಮಾನರು ಸಿಂಹಾಲಕ್ಷ್ಮಣ ಅನ್ನೋ ಪಿಕ್ಚರ್ನಲ್ಲಿ ಅವರು ಪಾಠ ಮಾಡಿದ್ರು. ನಮ್ಮ ಯಜಮಾನರಲ್ಲಿ ಮಂಜುಳಾ ಜೊತೆ ಹೀರೋ ಮಾಡಿದ್ರು. ಆವಾಗ ನಮಗೆಲ್ಲ ತಲೆ ಬಾಚಿ, ನಮಗೆಲ್ಲ ಊಟ ಆಗಿ ಎಲ್ಲ ಅವರ ಕೈ ಕೆಳಗೆ ಬೆಳೆದಂಥವ್ರು ನಾವು. ಅಂದರೆ ಅವ್ರಿಗೂ ನಾಟಕದಲ್ಲಿ ರಂಗದಲ್ಲಿ ಅವರು ಬೆಳೆದಿರೋದ್ರಿಂದ ತುಂಬ ಹತ್ತಿರವಾಗಿದ್ರು ನಮಗೆ. ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಒಟ್ಟಿಗೆ ಖುಷಿ. ಉದರ್ತರ ಕ್ಯಾಮ್ರಾ, ಉದರ್ತರ. ಹಂಗೆ ರುಕ್ಮಿಣಿಯಮ್ಮ ಮಿನಿಗುತ್ತಾರೆ ಕಲ್ಪನಾ ಪ್ರಶಸ್ತಿ ಇವತ್ತು ಅಮ್ಮನಿಗೆ ದೊರಕುತ್ತೆ. ನಾನು ತಂದಿದ್ದೀನಿ, ಎಲ್ಲ ಮೊಮೆಂಟೋಸ್ ಎಲ್ಲ ತಂದಿದ್ದೀನಿ. ಮಿನಿಗುತ್ತಾರೆ ಕಲ್ಪನಾ ಪ್ರಶಸ್ತಿ ಅಮ್ಮನಿಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ ಆಯ್ತು. ಸಿಂಗರ್ ಆಗಕ್ಕೆ ಕಾರಣನೇ ಮ್ಯಾಮ್ ನಿಮ್ಮ ಹೆಸರು ಗೊತ್ತಾಗಿಲ್ಲ. ಪುಣ್ಯಕೋಟಿ. ಓಕೆ ಮ್ಯಾಮ್. ನಾನು ಮೈಕ್ ಹಿಡಿದು ಹಾಡಕ್ಕೆ ಧೈರ್ಯ ಕೊಡ್ತಿರ್ಲಿಲ್ಲ ಅವರಿಗೆ. ಓ ಸರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಯಾ ಶೋರ್.
ಸಾಂಗ್ ಒಂದು ಹಾಡ್ಬೋದು ಅಂತ ನನಗೆ ಒಂದು ಸಂಭ್ರಮದ ದಿನ ಅಂತಂದ್ರೆ ಅಪಾರ. ಈ ಒಂದು ಕಾರ್ಯಕ್ರಮದ ಆಯೋಜಿಸಬೇಕು ಅಂತ ಯೋಚನೆ ಮಾಡಿದಾಗ ಹಿಂದೆ ನಾವು ಒಂದು 2 ತಿಂಗಳ ಹಿಂದೆ ಬಂದಿದ್ವಿ. ಆ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಮಲಗಿದ್ದು ಅಂದ್ರೆ ಇವತ್ತು ನೀವೆಲ್ಲ ಪುಣ್ಯವಂತರು, ನಾನು ಭಾಗ್ಯವಂತ. ಅಮ್ಮ ಕೂತಿದ್ದಾರೆ, ಅಮ್ಮನಿಗೆ 86 ತುಂಬಿದೆ. ಈಗಲೂ 16 ವಯಸ್ಸಿನ ಶಕ್ತಿ ಅವರಲ್ಲಿ. ಅವ್ರನ್ನ ಕೇಳ್ಕೊಂಡ್ರೆ, ಅಮ್ಮ ನಿಮ್ಗೆ ಚಿತ್ರಣದಿಂದ ನಾವು ಏನು ನಿಮ್ಗೆ ಏನು ನಾವು ನಿಮ್ಗೆ ಸಹಾಯ ಅಂತ ಇಲ್ಲ, ನಾವು ದೊಡ್ಡಗೆ ಹೇಳಕ್ಕಾಗೋದಿಲ್ಲ. ಏನಾಗಬೇಕು ಅನ್ನೋದ ಅವ್ರಿಗೆ ಹೇಳಿ ಒಂದೇ ಒಂದು ಮಾತು, ನನ್ನ ಜೊತೆ ಕೆಲಸ ಮಾಡಿದಂತ ಕಲಾವಿದರು, ನನ್ನ ಜೊತೆ ಕೆಲಸ ಮಾಡಿದಂತ ತಂತ್ರಜ್ಞರು, ನನ್ನ ಜೊತೆ ಕೆಲಸ ಮಾಡಿದಂತ ನಿರ್ಮಾಪಕರು, ಇವ್ರಿಗೆಲ್ಲ ನಾನು ನೋಡಬೇಕು, ಅದು ನನ್ನ ಆಸೆ. ಆ ಒಂದು ಪ್ರಯತ್ನದಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ, ಕರ್ನಾಟಕ ವಾಣಿಜ್ಯ ಮಂಡಳಿ ಎಲ್ಲರೂ ಕೈ ಜೋಡಿಸಿದ್ವಿ. ನಾನು, ರವೀಣ, ನಮ್ಮ ಭಾಮ ಹರೀಶ್, ಹೆಚ್ಚಾಗಿ ನಾನು ಪದ್ಮಾವಾಸಂತಿಗೆ ನನ್ನ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಹಗಲು ರಾತ್ರಿ ಅನ್ನದೇ ಆಕೆ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಮಾಣದಲ್ಲಿ ನಾವು ಸೇರೋದಕ್ಕೆ ಅನುಕೂಲ ಆಗಿದೆ. ಎಷ್ಟೋ ಜನ ಬರಕ್ಕಾಗಲಿಲ್ಲ, ಅದು ಅವ್ರಿಗೆ ತಪ್ಪಲ್ಲ. ಕಾಲದ ನಿಮಿತ್ತ ಕೇವಲ 3 ದಿವಸಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡುತ್ತೆ, ಅದರಿಂದ ಆಯ್ತು. ಹೆಚ್ಚು ಮಾತಾಡೋದಿಲ್ಲ. ಈಗ ಆಲ್ರೆಡಿ ನಾವು ನಮ್ಮ ವಾಹಿನಿ ಮೂಲಕ ನಮ್ಮ ಭಾವನೆಗಳೆಲ್ಲ ಹೇಳ್ಬಿಟ್ಟಿದ್ದೀವಿ. ಈಗ ಆಗ್ಬೇಕಾಗಿದೆ ಒಂದು ಅರ್ಧ ಗಂಟೆ ಸಮಯ ತಗೊಳ್ಳೋಣ. ಅಮ್ಮ ಇನ್ನೂ ಮುಖ ಮಾಡಿಲ್ಲ. ಅಮ್ಮನಿಗೆ ನೀವು ನಿಮ್ಮ ಕಡೆಯಿಂದ ಹಾಡು ಹೇಳೋದು, ನೃತ್ಯ ಮಾಡೋದು, ಜೋಕ್ಸ್ ಮಾಡೋದು, ಏನು ಬೇಕಾದ್ರೂ ಮಾಡೋದು, ಅದು ಅಮ್ಮನ ಪರ್ಮಿಷನ್ ಇದೆ. ಪರ್ಮಿಷನ್ ಇದೆಯಲ್ಲ, ಒಂದು ಖುಷಿ. ಎಸ್, ಈಗ ನಾನು ಮೊದಲು ದೊಡ್ಡಣ್ಣ ಕರೀತೀನಿ. ನಮ್ಮ ಅಣ್ಣ ದೊಡ್ಡಣ್ಣ, ನೀನೊಂದೆರಡು ಮಾತಾಡ್ಬೇಕು. ಯಾಕಂದ್ರೆ ಬಹುಶಃ ಇವತ್ತು ದೊಡ್ಡಣ್ಣ ಕೂಡ ಇಲ್ಲಿ ಮಾಡೋದು ಬೇಡ, ನಾವು ಕಲಾವಿದ ಸಂಘದಲ್ಲಿ ಮಾಡೋಣ. ನನಗನ್ನಿಸ್ತು ನಾವು ಅವ್ರಿರೋ ಜಾಗಕ್ಕೆ ಹೋಗ್ಬಿಟ್ರೆ ಅವರ ಅರ್ಧ ಶ್ರಮ ಅವ್ರಿಗೆ ಕಮ್ಮಿ ಆಗುತ್ತೆ. ಬಹುಶಃ ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಹಿರಿಯ ಕಲಾವಿದರು ಇದ್ದಾರೆ, ದೊಡ್ಡವರೆಲ್ಲ ಇದ್ದಾರೆ. ಅವರೆಲ್ಲ ಇನ್ನೂ ನಮ್ಮನ್ನು ನೋಡ್ಬೇಕು ಅನ್ನೋ ಸೌಖ್ಯದಲ್ಲಿದ್ದಾರೆ. ಸೊ ಆ ಒಂದು ಕಾರ್ಯಕ್ಕೆ ನಮ್ಮ ಬೆಂಬಲ ಕೊಡಬೇಕು. ಯಾಕಂದ್ರೆ ಇರುವ ಕೆಲವು ದಿನಗಳಲ್ಲಿ ಆದಷ್ಟು ನಮ್ಮ ಕೈಲಾದಷ್ಟು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಹೇಳೋಣ. ಈ ಹಾಡಿನ ಕಲ್ತಿದ್ದೆ. ಗಣೇಶ, ನೀನೇನೆ ಗಣೇಶ ಬಂದ್ಬಿಟ್ಟಿಯಾ? ಒಂದು ಅಣ್ಣ ಮಾತಾಡ್ತಾರೆ, ಆ ನಂತರ ನೀವು ಎಲ್ಲ ಆತ್ಮೀಯ ಕಲಾಬಂಧುಗಳಿಗೆ ಮತ್ತು ತಂತ್ರಜ್ಞರಿಗೆ, ನಮ್ಮ ಕುಟುಂಬದವರಿಗೆ ಅನಂತಾನಂತ ಧನ್ಯವಾದಗಳು. ಎಲ್ಲದಕ್ಕಿಂತ ಮಾಧ್ಯಮದ ಮಿತ್ರರಿಗೂ ಅನಂತಾನಂತ ಧನ್ಯವಾದಗಳು. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ದೀನಕಾಲದಲ್ಲಿ ಒಂದು ಕಾರ್ಯಕ್ರಮ ಎಲ್ಲ ಊಟಕ್ಕೆ ಸೇರಬೇಕು. ಆ ಊಟಕ್ಕೆ ಸೇರಬೇಕು ಅಂದ ತಕ್ಷಣನೇ ಹೇಳಬೇಕು, ಎಲ್ಲರೂ ಆ ಕೆಲಸ ಮಾಡಬೇಕು. ಹೀಗಾಗಿ ಪದ್ಮಾವಸತಿ ಚಿತ್ರೀಕರಣ ಮುಗಿಸ್ಕೊಂಡು ಒಂದು ಕಾಲು ನಾವೆಲ್ಲ ಕೂತ್ಕೊಂಡ್ವಿ. ರಾತ್ರಿ 9 ಗಂಟೆವರೆಗೂ ಫೋನ್ ಮಾಡಿದ್ವಿ. ಎಷ್ಟು ಜನ ಫೋನ್ ಅನ್ನ ಪಿಕ್ ಮಾಡಿದ್ರು ಅಷ್ಟು ಜನರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಏನು ನಾವು ಫೋನ್ ಮಾಡಿ ಕರೆದಿದ್ದೀವಿ, ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಇನ್ನೊಂದು ಗಂಟೆಗೆ ಏನಾಗುತ್ತೋ ಗೊತ್ತಿಲ್ಲ. ಹಂಗಾಗಿ ಆ ಹಿರಿಯ ಜೀವ ಎಲ್ಲರನ್ನೂ ಒಂದು ಕಡೆ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ಇವತ್ತು ಸಾರ್ಥಕ ಆಗಿದೆ. ನಾವೆಲ್ಲ ಸೇರಿದ್ದೀವಿ. ಫೋನ್ ಮಾಡಿದವರು ಪ್ರತಿಯೊಬ್ಬರು ಬಂದಿದ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲದಕ್ಕಿಂತ ನಮಗೆ ಬಹಳ ಮುಖ್ಯವಾಗಿ
ನಿರ್ದೇಶಕರ ಪರವಾಗಿ ಹಿರಿಯ ನಿರ್ದೇಶಕರಾದ ಸಾಯಿ ಪ್ರಕಾಶ್ ಜಿ ಅವರು ಎರಡು ಮಾತಾಡಬೇಕು. ಓಂ ಶ್ರೀ ಸಾಯಿನಾಥ್. ಮನೆಯಲ್ಲಿರುವಾಗ ತಂದೆ ತಾಯಿ ನಮಸ್ಕಾರ ಮಾಡ್ತೀವಿ. ಸಿನಿಮಾರಂಗ ಒಂದು ಕೂಟುಂಬದಲ್ಲಿ ಯಾರು ಹಿರಿಯರು ಅವ್ರಿಗೆ ನಾವು ನಮಸ್ಕಾರ ಮಾಡಲೇಬೇಕು. ಯಾಕಂದ್ರೆ ಚಿತ್ರರಂಗದಲ್ಲಿ ಚರಿತ್ರೆ ಸೃಷ್ಟಿ ಮಾಡಿದಂಥವರು ಆ ಹಿರಿಯರೆಲ್ಲ. ಅವ್ರು ಇಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾಧನೆ ಅನ್ನೋದು ಅಂಥವ್ರು ನೋಡಿ ನಾವು ಕಲಿಬೇಕು. ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದು ಅವರು ಮಾಡಿದಿರೋಂಥ ಪಾತ್ರ ಇಲ್ಲ. ನನ್ನ ಮನಸ್ಸಲ್ಲಿ ಏನಂದ್ರೆ ಅನ್ನವ್ರು ಎಷ್ಟು ಪಾತ್ರ ಮಾಡಿದಾರೋ ಹತ್ರ ದೇವಪ್ಪ ಅವರನ್ನು ಅಷ್ಟು ಪಾತ್ರ ಮಾಡಿದ್ದಾರೆ. ಹಿಂದಿರುವಂತ ಚಿತ್ರ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸರ್ವೇಪಲ್ಲಿ ರಾಧಾಕೃಷ್ಣ ಆಗ್ಬೋದು, ನಿರ್ಮಲ ಆಗ್ಬೋದು, ಅಂಥವರ ಕೈನಲ್ಲಿ ಅವರು ಅವಾರ್ಡ್ ಗ್ರಹಣ ಮಾಡಿದಾರೆ. ಅವ್ರು ಎಷ್ಟು ಸಾಧನೆ ಮಾಡಿರ್ಬೇಕು. ಇದು ಗ್ರಂಥ ಬರೀಬಹುದು ಅಮ್ಮವ್ರ ಬಗ್ಗೆ. ನನ್ನವ್ರ ಬಗ್ಗೆ ತುಂಬಾ ಜನ ಬರೆದರು. ಅಮ್ಮವ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರೆ ಬರೋರಿಗೆ ಒಂದು ಮಾರ್ಗಸೂಚಿ ಆಗುತ್ತೆ, ಇಂಡೆಕ್ಸ್ ತರ ಇರುತ್ತೆ. ಯಾಕಂದ್ರೆ ನನ್ನ ಅದೃಷ್ಟ ಏನಂದ್ರೆ 1972 ಇಂಡಸ್ಟ್ರಿಗೆ ಬಂದಿದೆ. ಅಂದ್ರೆ ಆ ಕಾಲ ಇದು ಬ್ಲಾಕ್ ಅಂಡ್ ವೈಟ್ ಕಾಲ, ಸೆಟ್ ನಲ್ಲಿ ವಾಯ್ಸ್ ರೆಕಾರ್ಡ್ ಮಾಡುವಂತ ಕಾಲ, ಮಿಚಲ್ ಕ್ಯಾಮೆರಾಗಳಲ್ಲೇ ರಿಯಲ್ದವರು ಟ್ರಿಬ್ಯುನಲ್ ಮಾಡುವಂತ ಕಾಲ, ವಿಶ್ವರೂಪ ಮಾಡುವಂತ ಕಾಲ. ಅಂದ್ರೆ ನಾನು ಒಂದು ರೀತಿ ಆ ಕಾಲಕ್ಕೆ ಡಿಜಿಟಲ್ ಕಾಲಕ್ಕೆ ಮಧ್ಯಲ್ಲಿದ್ದೇನೆ ಅಂತ ಹೇಳೋದಕ್ಕೆ ನಾನು ಖುಷಿ ಆಗುತ್ತೆ. ಅಲ್ಲಿ NTR ಜೊತೆಯಲ್ಲಿ ರೇಲಂಗಿ, ರಮಣಾರೆಡ್ಡಿ, ಈಶ್ವರಂಗಾರಾವ್, ಸತ್ಯನಾರಾಯಣ, ಗಿರಿಜಾ, ಅಲ್ಲೂರ ಅಂತ ಮಹಾನಿರ್ಧಾರ ಕೆಲಸ ಮಾಡಿದ್ದೀನಿ ನಾನು. ಮೋಸ್ಟ್ ಆಫ್ ದಿ ಫಿಲಿಮ್ಸ್ ಅಸ್ಟೇಟ್ ಆಗಿ ನಾನು ಮಾಡಿದ್ದು ಎಲ್ಲ ತೆಲುಗು ಚಿತ್ರಗಳು. ಒಂದೇ ಒಂದು ಚಿತ್ರ ಅಸೋಸಿಯೇಟ್ ಆಗಿ ಮಾಡಿದ್ದು ಸತ್ಯಂ ಶಿವಂ ಸುಂದರ್, ವಿಷ್ಣುವರ್ಧನ ನಾನು ಮಾಡಿದ್ದು. ನನ್ನ ಮೊದಲನೇ ಚಿತ್ರ ಮುತ್ತಿನಂತ ಮನುಷ್ಯ. ಮುತ್ತಿನಂತ ಮನುಷ್ಯದಲ್ಲಿ ಅಮ್ಮ ಮಾಡಿದ್ದಾರೆ ನೋಡಿ. ನನ್ನ ಅದೃಷ್ಟ ಮೊದಲನೇ ಚಿತ್ರದಲ್ಲಿ ಅಮ್ಮ ನನ್ನ ಆಶೀರ್ವಾದ ಮಾಡಿ ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ. ಆಮೇಲೆ ಅಮ್ಮ ನನ್ನ ಕಾಂಬಿನೇಷನ್ ಗೋಲ್ಮಾಲ್, ಘಾಟಿ ಮುತ್ತಿಗೆ ಅಂತ ಅನಂತರಾಗಿ ಅವ್ರು ಹೇಳ್ತಾ ಇರ್ತಾರೆ, ಘಾಟಿ ಮುತ್ತಿಗೆ ಅಂತ. ಅವ್ರು ಬಹಳಷ್ಟು ಡೀಪ್ ಇದೆ, ಯಾರು ಮಾಡಲ್ಲ ಚಿತ್ರದಲ್ಲಿ. ಇಷ್ಟು ಕಾಮಿಡಿ ಮೂವಿ ಅಂತ ಹೇಳಕ್ಕೆ ನಾನು ಅಂತ ಕಾಂಬಿನೇಷನ್ ಅಲ್ಲಿ ಅಮ್ಮ ನಾನು ಕೆಲಸ ಮಾಡಿದ್ದೀನಿ. ಹಿರಿಯ ಜೊತೆಯಲ್ಲಿ ಯಾವಾಗ ನಾವು ಕೆಲಸ ಮಾಡ್ತೀವೋ ಸಮಥಿಂಗ್ ಅವರಂತೆ ಕರಿತಾ ಇರ್ತೀವಿ ನಾವು. ದೊಡ್ಡವ್ರ ಕೆಲಸ ಮಾಡುವಾಗ ನಾನು ಕಲಿತಿದ್ದು ಡಿಸಿಪ್ಲಿನ್, ಪಂಚುವಾಲಿಟಿ. ನಾನು 7 ಗಂಟೆ ಶೂಟಿಂಗ್ ಅಂದ್ರೆ ಅವರೆಲ್ಲ 6 ಗಂಟೆಗೆ ಬಂದು ಮೇಕಪ್ ಹಾಕೊಂಡು ರೆಡಿಯಾಗಿರೋ. ನಾನೆಂತ 5:30 ಗಂಟೆ ಬಂದು ನಾನು ಸಿಕ್ಕಲ್ಲಿ ಕಾಯ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು, ದೊಡ್ಡಣ್ಣ ಗೊತ್ತು, ಇದ್ರನ್ನ ಗೊತ್ತು, ನಮ್ಮ ಇಷ್ಟೆಲ್ಲ ಎಲ್ಲರಿಗಿಂತ ಮುಂಚೆ ನಾನು ಸಿಕ್ಕಲ್ಲಿರ್ತೇನೆ. ಆ ಡಿಸಿಪ್ಲಿನ್ ಕಾರಣದಿಂದ ನಮ್ಮ ಕನ್ನಡದಲ್ಲಿ 100 ಚಿತ್ರಗಳ ಮಾಡಕ್ಕೆ ಅವಕಾಶ ನೀವು ಕೊಟ್ಟಿದ್ದು. ನನ್ನ ಡಿಸಿಪ್ಲಿನ್, ನನ್ನ ಪಂಚುವಾಲಿಟಿ ಜೊತೆಯಲ್ಲಿ ಸಕ್ಸೆಸ್. ನಿರ್ಮಾಪಕ ನಾನು 10 ದಿನದಲ್ಲಿ ಕೆಲಸ ಮಾಡಿಬಿಡ್ತೀನಿ. ಸಿನಿಮಾ ಅಂದ್ರೆ ಗೋಲ್ಮಾಲ್ ರಾಧಾಕೃಷ್ಣ ಚಿತ್ರ 11 ದಿನದಲ್ಲಿ ಸಿನಿಮಾ ಮಾಡಿಕೊಡ್ತೀನಿ. ಗೃಹ ಪ್ರವೇಶ 13 ದಿನದಲ್ಲಿ ಮಾಡಿಕೊಡ್ತೀನಿ. ಮಹಾಲಕ್ಷ್ಮಿ ಸೀಸನ್ ನಲ್ಲಿ 14 days, 15 days, 16 days ಬಿಟ್ಟು ಒಂದಿನ ಮೇಲೆ ಮಾಡಲಿಲ್ಲ. ಅಂದ್ರೆ ನಿರ್ಮಾಪಕ ಎಷ್ಟು ಸಂಪಾದನೆ ಮಾಡಿದ ಅನ್ನೋದು ಪ್ರತ್ಯೇಕವಾಗಿ ಹೇಳ್ಬೇಕಂದ್ರೆ ನೀವೆಲ್ಲ ನೋಡಿದ್ರಿ. ಅನ್ನೋರು ಹೇಳ್ತಾರೆ ಅನ್ನದಾತರು ಅಂತ. ಅನ್ನದಾತರು ನಮ್ಗೆಲ್ಲರಿಗೂ ಅನ್ನ ಕೊಡ್ತಾರೆ ಅಂತ. ಅನ್ನದಾತರಿಗೆ ನಾವು ಅನ್ನ ಉಳಿಸ್ತಿದ್ದಾನೆ ಇನ್ನೊಂದು ಚಿತ್ರ ಅವ್ರು ಮಾಡಕ್ಕೆ. ಅದೇ ರೀತಿ ನನ್ನ ಜೊತೆಯಲ್ಲಿ
ಒಂದು ಚಿತ್ರ ಅಲ್ಲ, 2 ಚಿತ್ರ ಮಾಡಿದವರಿದ್ದಾರೆ, 4 ಚಿತ್ರ ಮಾಡಿದವರಿದ್ದಾರೆ, 5 ಚಿತ್ರ ಮಾಡಿದವರಿದ್ದಾರೆ. ನೀವೆಲ್ಲ ನನಗೆ ನಿರ್ಮಾಪಕರ ನಿರ್ದೇಶಕ ಪಟ್ಟ ಕೊಟ್ಟಿದ್ರಿ. ಕಲಾವಿದರು ಎಷ್ಟು ಕೋಆಪರೇಟ್ ಮಾಡೋದು ಅಂದ್ರೆ ಇಲ್ಲಿ ಇದ್ದಾರೆ ದೊಡ್ಡನವರು. ಬೆಳಗ್ಗೆ ಅರ್ಧ ದಿನ ಮಾಡಿಬಿಟ್ಟು ಬೇರೆ ಶೂಟಿಂಗ್ ಮಾಡಿಕೊಂಡು ಪುನಃ ವಾಪಸ್ ಬಂದು ಜಾಯಿನ್ ಆಗೋರು. ಆ ರೀತಿ ಕಲಾವಿದರ ಸಹಕಾರದಿಂದ, ನಿರ್ಮಾಪಕರ ಸಹಕಾರದಿಂದ ಸಿನಿಮಾ ಮಾಡಕ್ಕೆ ಅವಕಾಶ ಇತ್ತು. ನಾನಿವತ್ತು ಪೊಲೀಸ್ ಆರಾಧಿಸೋ ಬಾಬಾ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದು ಫೋನ್ ಕಾಲ್ ಆಗ್ಬೋದು, ಬಟ್ ಬಂದಿದ್ದು ಅಮ್ಮನ ಮೇಲೆ ಪ್ರೀತಿಯಿಂದ ನಾವೆಲ್ಲ ಬಂದಿದ್ದು. ಈ ಕೆಲಸ ಸಾಮಾನ್ಯವಾದ ಕೆಲಸ. ಯಾಕಂದ್ರೆ ಒಂದು ಮದುವೆಗೆ ಬರಬಹುದು, ಒಂದು ರಿಸೆಪ್ಷನ್ ಬರಬಹುದು, ಬಟ್ ನಮ್ಮ ಸಿನಿಮಾಗೆ ತಾಯಿ ತರ ಇರುವಂತ ಲೀಲಾವ ತಮ್ಮವರ ಆಸೆ ಹೊಂದಿದೆಯಲ್ವ, ನಮ್ಮನ್ನೆಲ್ಲ ನೋಡ್ಬೇಕಂತ ಆಸೆ ತೀರಿಸಿದ್ರೆ ನಮ್ಮೆಲ್ಲರೂ ಖುಷಿಯಾಗತ್ತೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯಗಳಾಗ್ಬೋದು, ಕಲಾವಿದರ ಸಂಘ ಆಗ್ಬೋದು, ಎಲ್ಲರೂ ಪ್ರೀತಿಯಿಂದ ಇವತ್ತು ಬಂದಿದ್ರ ತುಂಬಾ ಖುಷಿ ಆಗುತ್ತೆ. ಚಲನಚಿತ್ರರಂಗದ ಪರವಾಗಿ ನಾನು ಅಮ್ಮನಿಗೆ ಧರ್ಮವನ್ನು ನಮ್ಮ ಹಬ್ಬ ನಮ್ಮೆಲ್ಲ ಆಯುಷ್ ಸ್ವಲ್ಪ ಸ್ವಲ್ಪ ತಗೊಂಡು ನಮ್ಮ 100 ವರ್ಷ ಆರೋಗ್ಯವಾಗಿರಬೇಕು. ಯಾಕಂದ್ರೆ ನಾನು ಇಲ್ಲಿವರೆಗೂ 117 ಸಲ ರಕ್ತದಾನ ಮಾಡಿದ್ದೀನಿ. 117 117 ಸಲ ರಕ್ತದಾನ ಮಾಡಿದ್ದೀನಿ. ಐ ಹ್ಯಾಡ್ ರೈಟ್ ಟು ಸೇ ದಟ್. ಯಾಕಂದ್ರೆ ರಕ್ತದಾನ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ನನ್ನ 18ನೇ ವರ್ಷದಿಂದ ನಾನು ರೆಡ್ ಕ್ರಾಸ್ ಇನ್ಸ್ಪಿರೇಷನ್ ಅಲ್ಲಿ ರಕ್ತದಾನ ಮಾಡ್ತಾ ಬಂದಿದ್ದೀನಿ. ಅಣ್ಣವರು ಹುಟ್ಟಿದಬ್ಬ ದಿನ, ನನ್ನ ಹುಟ್ಟಿದಬ್ಬ ದಿನ, ಬಾಬಾ ಅವ್ರ ಹುಟ್ಟಿದಬ್ಬ ದಿನ ರಕ್ತದಾನ ಮಾಡಿ 117 ಸಲ ಮಾಡಿದ್ದೀನಿ. ಇನ್ನು ವರ್ಷಗಳ ನಾನು ಮಾಡಿದ್ದೀನಿ, 104ಕ್ಕೆ ಮಾಡಿದ್ದೀನಿ. ರಕ್ತದಾನ ಜಾಸ್ತಿ ಮಾಡಿದ್ದೀನಿ. ನಾನು ಪೂಜಿಸಿ ಆರಾಧಿಸೋ ಬಾಬಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಆಯುಧ ಆರೋಗ್ಯ ಸೌಭಾಗ್ಯ ಸುಖ ಶಾಂತಿ ಕೊಡಲಿ ಅಂತ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್. ಹಾಡೋದಾದ್ರೆ ಹಾಡಿ, ಜೋಕ್ಸ್ ಮಾಡೋದಾದ್ರೆ ಮಾಡಿ. ಈಗ ಇದೊಂದು ನಾನು ಯಾವಾಗಲೂ ಸಾಕಷ್ಟು ಅಲ್ಲೂ ಮಾತಾಡ್ತೀನಿ, ಈಗ ರಿಪೀಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬೇಸರ ಮಾಡಿ. ದಿವಾನ್ ಒಂದು ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಶಶಿ ಕಪೂರ್ಗೆ ವಾಗ್ವಾದ ಶುರುವಾಗುತ್ತೆ. ಅಮಿತಾಬ್ ಬಚ್ಚನ್ ಹೇಳ್ತಾನೆ, ನಾನು ಇಬ್ರು ಅಡ್ಡದ ಮಾಡ್ಕೊಂಡು ಒಬ್ಬ ಡಾನ್ ಆಗ್ತಾನೆ, ಇನ್ನೊಬ್ಬ ಪೊಲೀಸ್ ಡಾನ್ ಆದವ್ರು ಹೇಳ್ತಾನೆ, ಏನ್ ನೀನ್ ಸಂಪಾದನೆ ಮಾಡಿದೀಯಾ? ನಾನಿವತ್ತು ಕೋಟಿ ಒಡೆಯ, ನನ್ನ ಹತ್ರ ಬಂಗಲೆ ಇದೆ, ನನ್ನ ಹತ್ರ ಆಸ್ತಿ ಇದೆ, ಕಾರುಗಳಿದೆ, ಏನ್ ಬೇಕೋ ಅದೆಲ್ಲ ಇದೆ, ನಿನ್ನ ಹತ್ರ ಏನಿದೆ ಅಂತ ಸ್ವಂತ ತಮ್ಮನ್ನ ಕೇಳ್ತಾನೆ. ಆ ತಮ್ಮನಂತ ತಮ್ಮ ಮಾತಾಡ್ತಾನೆ, ನಿನ್ನ ಹತ್ರ ಎಲ್ಲ ಇದೆ, ನನ್ನ ಹತ್ರ ನನ್ನ ತಾಯಿ ಇದ್ದಾರೆ ಅಂತಾನೆ. ಇದು ಸರ್ವಕಾಲಿಕ. ಬಹುಶಃ ಈ ಮಾತು ಇವತ್ತು ಯಾಕೆ ಹೇಳ್ತಿದ್ರೆ ನನಗೆ ಒಂದೊಂದು ಸಲ ಹಸಿ ಆಗ್ತದೆ. ಎಷ್ಟು ಹಸಿ ಆಗುತ್ತೆ ಅಂದ್ರೆ, ಬಹುಶಃ ನನ್ನ ತಾಯಿ ನೋಡ್ಕೊಂಡ, ಬಹುಶಃ ಆ ಶಶಿ ಕಪೂರ್ ಮಾಡಿದ ಮಾತು ಇವತ್ತು ಅದು ಯಾರಿಗಾದ್ರೂ ಒಬ್ಬರಿಗೆ ಅನ್ವಯಿಸಿದ್ರೆ ಅದು ಏಕೈಕ ವ್ಯಕ್ತಿ ವಿನೋದ.